ಕಲಾಂಕುರ ಯೂಟ್ಯೂಬ್ ಚಾನೆಲ್ನಲ್ಲಿ ವಿವಿಧ ಪ್ರತಿಭೆಗಳುಳ್ಳ ಕಲಾವಿದರನ್ನು ಪರಿಚಯಿಸುವುದರ ಪ್ರಯತ್ನವನ್ನು ಸತತವಾಗಿ ಗಮನಿಸಿ ಪ್ರೋತ್ಸಾಹಿಸುತ್ತಿರುವ ಕಲಾಭಿಮಾನಿಗಳಲ್ಲಿ ಒಬ್ಬರಾದ ಶ್ರೀಮತಿ ಸುಧಾ ಅಶೋಕ್ ರವರು ಕಲಾಂಕುರದ ಈ ಪ್ರಯತ್ನದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಬಂದಿದ್ದಾರೆ. ಶ್ರೀಮತಿ ಸುಧಾ ಅಶೋಕ್ ರವರನ್ನು ಸ್ವಾಗತಿಸೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಸುಧಾ ಅಶೋಕ್. ಈ ದಿನ ಕಲಾಂಕುರದ ಪ್ರತಿಭಾನ್ವಿತ ಕಲಾವಿದರ ಕಲೆಯನ್ನು ಇಷ್ಟಪಡುವಂತಹ ಕಲಾಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬಳು. ಈ ದಿನ ನಾನು ಕಲಾಂಕುರದ ಬಗ್ಗೆ ನನ್ನ ಒಂದೆರಡು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಹೆಸರೇ ಹೇಳುವಂತೆ ಉದ್ದೇಶದಿಂದ ಮಾಡಿರುವಂತಹ ಈ ಕಲಾಂಕುರವು ಕಲೆ ಅಂದ್ರೆ ಸಂಗೀತ ಕಲೆ, ನೃತ್ಯ ಕಲೆ, ಇಲ್ಲ ಚಿತ್ರಕಲೆ ಆಗಿರಬಹುದು, ನೃತ್ಯ ರೂಪಕಗಳಾಗಿರಬಹುದು, ಫೈರ್ಲೆಸ್ ಕುಕಿಂಗ್ ಆಗಿರಬಹುದು, ಶ್ಲೋಕಗಳನ್ನ ಹೇಳುವಂತಾಗಿರಬಹುದು, ಇಲ್ಲ ವೇದ ಪಾರಾಯಣ ಆಗಿರಬಹುದು, ಮಿಮಿಕ್ರಿ ಆಗಿರಬಹುದು, ನಾಟಕ ರೂಪಕಗಳಿರಬಹುದು. ಈ ರೀತಿಯ ಹಲವಾರು ಕಲೆಗಳನ್ನ ಒಂದೆಡೆ ತರುವಂತಹ, ಒಂದು ವೇದಿಕೆ ಮೇಲೆ ತರುವಂತಹ ಪ್ರಯತ್ನವನ್ನ ಅತ್ಯದ್ಭುತವಾಗಿ ಮಾಡಿದೆ. ಕಲೆ ಅನ್ನುವ ಬೀಜವನ್ನ ಬಿತ್ತಿದಾಗ ಅಂಕುರವಾಗುವುದು, ಮೊಳಕೆ ಹೊಡೆಯುವುದು ಪ್ರತಿಭೆ ಈ ಕಲಾಂಕುರ. ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಲ್ವಾ ಈ ಹೆಸರು ಕಲಾಂಕುರ ಅನ್ನೋದು. ಇದು ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ಫಲಾಪುಷ್ಪಗಳಿಂದ ಕಂಗೊಳಿಸ್ಬೇಕು ಅಂತಂದ್ರೆ ಅತ್ಯಗತ್ಯ ಒಳ್ಳೆ ನೀರು, ಗೊಬ್ಬರ, ಗಾಳಿ, ಬೆಳಕು. ಹೇಗೋ ಹಾಗೆಯೇ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಉತ್ಸಾಹ ಈ ಕಲಾಂಕುರಕ್ಕೆ ಅತ್ಯಗತ್ಯ. ಈ ಮಕ್ಕಳೆಲ್ಲ ಹೇಳ್ಬೇಕು ಅಂದ್ರೆ ತುಂಬಾ ಅದೃಷ್ಟಶಾಲಿಗಳು. ನಮ್ಮ ಸಮಯದಲ್ಲಿ ಈ ರೀತಿಯ ಅವಕಾಶಗಳು ಇರ್ಲಿಲ್ಲ, ಈ ರೀತಿಯ ಒಂದು ವೇದಿಕೆ ಇರ್ಲಿಲ್ಲ, ಈ ರೀತಿಯ ಸೋಷಿಯಲ್ ಮೀಡಿಯಾ ಕೂಡ ಇರ್ಲಿಲ್ಲ. ಆದ್ರೆ ಈಗಿನ ಪ್ಯಾಂಡಮಿಕ್ ಸಿಚುವೇಶನ್ ಯಾರು ಕೂಡ ಹೊರಗೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆಯ ಮಕ್ಕಳು ಕಲೆಯನ್ನ ಪ್ರದರ್ಶಿಸಿದಾಗ ನಾವು ಮಾತ್ರ ನೋಡಬಹುದು. ಆದ್ರೆ ಈ ರೀತಿ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಾಗ ಹಲವಾರು ಮಂದಿ, ನೂರಾರು ಜನ ಈ ಕಲೆಯನ್ನ ನೋಡಿ ಆನಂದಿಸ್ತಾರೆ. ಈಗೇನು ಶಾಲೆಗಳು ಎಲ್ಲ ರಜಾ ಇರುತ್ತೆ, ಎಲ್ಲಾರು ಮನೆಯಲ್ಲೇ ಇದ್ದಾರೆ. ತಮ್ಮ ಅತ್ಯದ್ಭುತವಾದ ಅತ್ಯಮೂಲ್ಯವಾದ ಸಮಯವನ್ನ ಉಪಯೋಗಿಸ್ಕೊಂಡು ನೀವು ಕಲೆನ ಪ್ರದರ್ಶಿಸ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಆಯ್ತಾ, ಈ ಪ್ಯಾಂಡಮಿಕ್ ಎಲ್ಲ ಕಳೆದು ಮುಂದಿನ ದಿನಗಳಲ್ಲಿ ಕೂಡ ಶಾಲಾ ಕಾಲೇಜುಗಳು ಓಪನ್ ಆದ್ಮೇಲೂ ಕೂಡ ನಿಮ್ಮ ಸಮಯವನ್ನ ಈ ಕಲೆಗಾಗಿ ಮೀಸಲಿಟ್ಟು ಇದನ್ನ ಉಳಿಸಿ ಬೆಳೆಸಿಕೊಂಡು ಇದರ ವಿಜಯ ಪತಾಕೆಯನ್ನ ಹಾರಿಸ್ಬೇಕು ಅಂತ ಈ ಕಲಾವಿದರಲ್ಲಿ ನನ್ನ ವಿನಂತಿ. ನನ್ನ ಒಂದೆರಡು ಅನಿಸಿಕೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಕೊಟ್ಟಂತಹ ಕಲಾಂಕುರಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು.